ಯಾವಾಗ ಬಂದ್ರಿ? ಇವತ್ತು ಬೆಳಿಗ್ಗೆ ಬಂದೆ. ನಿಮ್ಮಪ್ಪ ಅಮ್ಮ ವಯಸ್ಸಾಯ್ತಲ್ಲ, ನೀವು ಬೇಗ ಮದ್ವೆ ಮಾಡ್ಕೊಂಡು ವ್ಯವಸಾಯ ಮಾಡ್ಬೋದಲ್ಲ. ಮದ್ವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿ ಸಿಗ್ಬೇಕಲ್ವಾ? ಹೆಣ್ಮಕ್ಳೇನ್ ಕಮ್ಮಿ ಇದಾರಾ? ನೀವು ಸರಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ಎಷ್ಟು ಜನ ಹುಡುಗಿರ್ ಕ್ಯೂ ಅಲ್ಲಿ ಬಂದು ನಿಂತ್ಕೋತಾರ ಗೊತ್ತಾ? ಎಷ್ಟೇ ಹುಡುಗಿರು ಬಂದ್ರು ನನ್ನ ಮನ್ಸಿಗೆ ಇಷ್ಟ ಆಗೋವಂಥ ಹುಡುಗಿ ಸಿಗ್ಬೇಕಲ್ವಾ? ನಿಮ್ ತರ ಸುಂದರವಾಗಿರೋ ಹುಡುಗಿ ಇದ್ರೆ ಹೇಳಿ, ಈಗಲೇ ಮದ್ವೆ ಆಗ್ತೀನಿ. ನಾನೇನ್ ನೋಡಕ್ ಅಷ್ಟು ಚೆನ್ನಾಗ ಇದೀನಿ. ಮತ್ತೆ ಹಳ್ಳಿ ಒಳಗಿದ್ರು ಸಾಕತ್ತಾಗಿದ್ಯಾ? ನನ್ ಗಂಡನೂ ಇದ್ದಾನೆ, ಒಂದ್ ದಿವಸ ಆದ್ರೂ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದಾನ? ಅಯ್ಯೋ ಕೈ ಬಿಡಿ, ಕೈ ಬಿಡಿ. ಸುಮ್ಮನೆ ಬಾರೆ. ಅಕ್ಕ, ಏನಾಯ್ತು? ನಾನಾಯ್ತು, ನನ್ ಕೆಲ್ಸ ಆಯ್ತು ಅಂತ ಹೊಲ ಗದ್ದೆಲ್ ಕೆಲ್ಸ ಮಾಡ್ಕೊಂಡಿದ್ದೆ. ಆ ಊರ್ ಗೌಡನ್ ಮಗ ಆ ದಾರಿಲ್ ಬಂದ. ಅವನ್ ಮದ್ವೆ ವಿಷಯನ ಮಾತಾಡ್ದಾಗ, ನಿಮ್ಮಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಮದ್ವೆ ಮಾಡ್ಕೋತೀನಿ ಅಂತ ಅಂದ. ಅದಕ್ಕೆ ನಾನು ಅಷ್ಟೊಂದ್ ಚೆನ್ನಾಗಿದ್ದೀನಾ ಅಂತ ಅನ್ಕೊಂಡೆ. ಒಂದು ಗಂಡು ಒಂದು ಹೆಣ್ಣನ್ನ ನೋಡಿ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಅದ್ರಲ್ಲಿ ಅಪಾಯ ಇದೆ ಅಂತ ಅರ್ಥ. ಅದಕ್ಕೆ ನನ್ ಬಾಳೆ ಉದಾಹರಣೆ. ಅಕ್ಕ, ಗೊತ್ತಿಲ್ದಿರೋ ಮಾಡಿರೋ ತಪ್ಪಿಗೆ ಕ್ಷಮೆ ಇದೆ. ಮಾವ ಮತ್ತೆ ಮಗು ಖಂಡಿತ ನಿನ್ನ ಹತ್ರ ಬಂದು ಸೇರ್ತಾರೆ. ಅಳ್ಬೇಡಿ ಅಕ್ಕ. ಯಾ ಶೋರ್. ಈ ವಾರನೇ ನಾನು US ದಲ್ಲಿ ಇರ್ತೀನಿ ಬಿಡಿ, ಕನ್ಫರ್ಮ್. ಓಕೆ ಅಕ್ಕ, ಹಸು ಮರಿ ಮಾಡಿದ್ರೆ ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಡಿ, ಸರಿನಾ? ಈ ಹುಡುಗಿನೆಲ್ಲ ನೋಡಿರೋ ಥರ ಇದೆಯಲ್ಲ, ಹಾಗ ಏನಮ್ಮ ಕೆಂಚಿ ತಂಗಿ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದಾಳ? ಹೌದಣ್ಣ. ಶೈಲು, ಕರೆಕ್ಟಾಗಿ ದೀಪಾವಳಿ ಹಬ್ಬಕ್ಕೆ ಬಂದೆ, ತಕ್ಷಣ ಹೊರಟ್ಬಿಟ್ಟೆ. ಸಂಕ್ರಾಂತಿಗಾದ್ರೂ 2 ದಿನ ಮುಂಚೆನೆ ಬರಬೇಕು, ಸರಿನಾ? ಬರಲ್ಲ. ಯಾಕೆ? ದೀಪಾವಳಿ, ಕ್ರಿಸ್ಮಸ್, ರಂಜಾನ್ ಇದನ್ನೆಲ್ಲ ಜನರು ತುಂಬಾ ಸಂತೋಷದಿಂದ ಆಚರಿಸ್ತಾರೆ. ಆದ್ರೆ ಸಂಕ್ರಾಂತಿನ ನಮ್ ರೈತರು ಸಂತೋಷದಿಂದ ಆಚರಣೆ ಮಾಡ್ತಾರೆ. ವ್ಯವಸಾಯ ಮಾಡೋ ಜಮೀನೆಲ್ಲ ಮಾರ್ತಾ ಇದ್ದಾರೆ. ವ್ಯವಸಾಯ ಮಾಡಕ್ಕೆ ಸಾಕಷ್ಟು ನೀರೂ ಇಲ್ಲ. ಹಾಗೋ ಹೇಗೋ ವ್ಯವಸಾಯ ಮಾಡಿದ್ರು ರೈತರಿಗೆ ಸರಿಯಾಗಿ ಕೂಲಿನೂ ಸಿಗ್ತಿಲ್ಲ. ರೈತರು ಸಂತೋಷದಿಂದ ಸಂಕ್ರಾಂತಿ ಹಬ್ಬನ ಆಚರಿಸ್ತಿಲ್ಲ. ಸಂಕ್ರಾಂತಿ ಹಬ್ಬದ ದಿವಸ ಹಸುಗೂ ಪೂಜೆ ಮಾಡ್ತೀವಿ, ಸರಿ. ಅವತ್ತು ಆ ಹಸು ಆದ್ರೂ ಸಂತೋಷವಾಗಿರುತ್ತಾ? ನೀನೇನೇ ಹೇಳ್ತಿದ್ಯಾ? ನಾನು ಓದ್ ಮುಗಿಸಿ ನನಗ್ ಕೆಲ್ಸಾನೂ ಸಿಕ್ಕಿದ್ರೆ ನಾನೇನ್ ಮಾಡ್ಲಿ? ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡು ನಂಗೊಂದು ಪುಟ್ಟ ಪಾಪುನ ಕೊಡ್ಬೇಕು. ಮಗು ಹೇರಕ್ಕೆ ಮದ್ವೆನೇ ಯಾಕೆ ಮಾಡ್ಕೋಬೇಕು? ಇಂಜೆಕ್ಷನ್ ಇಂದ ಅದೇ ಟೆಸ್ಟ್ ಬೇಬಿ ಮಾಡ್ಕೋಬೋದಲ್ಲ. ಏಯ್ ಲೂಸಾ ನೀನು, ನೋಡ್ದವ್ರು ಏನ್ ಅನ್ಕೊಳ್ತಾರೆ, ಬಾಯಿ ಮುಚ್ಕೊಂಡಿರೆ. ಮದ್ವೆ ಮಾಡ್ಕೊಂಡು ಮಗು ಹೆರೋದೇ ಪ್ರಕೃತಿಯ ನಿಯಮ, ಅದೇ ಭಗವಂತನ ಸೃಷ್ಟಿ, ಅರ್ಥ ಆಯ್ತಾ?